ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿಜಯ ಸಂಕೇಶ್ವರ ಮೀಡಿಯಾ ಸ್ಕೂಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ದೇಶದ ಸಂಸ್ಕೃತಿಯ ಚಿಂತನೆಗಳನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಇರುವಂತಹ ಡಾಕ್ಟರ್ ವಿಘ್ನೇಶ್ವರ ಭಟ್ ಬಾಗಿನಘಟ್ಟ ಅವರ ಸಂದರ್ಶನಕ್ಕೆ ಬಂದಿದ್ದೇವೆ. ನಮಸ್ಕಾರ ವಿಘ್ನೇಶ್ವರ ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಊರಿನಲ್ಲಿ ಬಾಗಿನಘಟ್ಟ ಅಂದ್ರೆ ಬಹಳ ಕುಗ್ರಾಮ ಅನ್ನುವಂಥ ಮನೋಭಾವ ಇದೆ. ಅಂದ್ರೆ ಕಡಿದಾದ ಇಳಿಜಾರು, ದಟ್ಟವಾದ ಅರಣ್ಯ, ನಗರ ಪ್ರದೇಶದಿಂದ ದೂರ, ಒಟ್ಟಾರೆಯಾಗಿ ಹೋಗಿ ಮುಟ್ಟೋದು ಕಷ್ಟ ಅನ್ನುವಂತಹ ಪರಿಸ್ಥಿತಿ. ಇಂತಹ ಜಾಗದಿಂದ ಬಂದ ನೀವು ಹೊರ ಜಗತ್ತಿನ ಸಂಪರ್ಕವನ್ನು ಪಡೆದ್ರಿ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರಿ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇದಕ್ಕೆಲ್ಲ ಪ್ರೇರಣೆ ಏನು? ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಆತನಿಗೆ ನೋವಿನ ಅರಿವಿರಬೇಕು. ಅದೇ ರೀತಿಯಲ್ಲಿ ಪರಿಶ್ರಮಕ್ಕೆ ಅವಕಾಶ ಇರಬೇಕು. ಯಾವುದೇ ವ್ಯಕ್ತಿಗೆ ಸುಖವಾದಂತಹ ಜೀವನ ಇದೆ, ನೋವಿನ ಅರಿವಿಲ್ಲ ಅಂತಂದ್ರೆ ಆತ ಜೀವನದಲ್ಲಿ ಮೇಲ್ಬರೋದು ಸ್ವಲ್ಪ ಕಷ್ಟ. ಇದೆರಡರ ಜೊತೆಗೆ ಗುರು ದೇವತೆಗಳ ಅನುಗ್ರಹವೂ ಕೂಡ ಇರಬೇಕು. ಇದಿದ್ದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇರತ್ತೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಪ್ರಯತ್ನದ ಜೊತೆಗೆ ನಮ್ಮ ಸುತ್ತಮುತ್ತಲಿನಿರುವಂತಹ ಪರಿಸರದ ಪ್ರೇರಣೆ ಎನ್ನುವಂತಹದ್ದು ನಮ್ಮ ಜೀವನಕ್ಕೆ ಮುಖ್ಯವಾದಂತಹ ಕಾರಣವಾಗಿರುತ್ತೆ. ಬಾಗಿನಘಟ್ಟ ಒಂದು ಕಡಿದಾದ ಪ್ರದೇಶದಲ್ಲಿದೆ, ನಗರದಿಂದ ದೂರದಲ್ಲಿದೆ. ಆದ್ರೂ ಕೂಡ ನಾನಂತಲ್ಲ, ಅಲ್ಲಿಂದ ಬಂದವರು ತುಂಬಾ ಜನರು ಜಗತ್ತಿನ ಮೂಲ ಮೂಲೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದಿದ್ದಾರೆ. ಯಾಕಂತಂದ್ರೆ ನಮ್ಗೆಲ್ಲ ಇದೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅದರ ಮೇಲೆ ತಾತ್ಸಾರ ಇರತ್ತೆ. ನಮಗೆ ಈ ಅವಕಾಶ ಇಲ್ಲ, ನಮಗೆ ಈ ವ್ಯವಸ್ಥೆ ಇಲ್ಲ ಅಂತ ಅರಿವಾದಾಗ ಎಲ್ಲಾದ್ರೂ ಹೋಗಿ ಅದನ್ನ ಪಡ್ಕೊಳ್ಬೇಕು ಅನ್ನುವಂತಹ ಆಸೆ ಮನುಷ್ಯನಲ್ಲಿ ಬರುತ್ತೆ. ಯಾರಿಗೆ ಹತ್ತಿರದಲ್ಲಿ ಲಭಿಸುತ್ತೋ ಆತ ಆ ವಿಷಯದಲ್ಲಿ ತಾತ್ಸಾರವನ್ನು ಹೊಂದಿದ್ರೆ, ಯಾರಿಗೆ ಸುಲಭವಾಗಿ ಯಾವುದು ಸಿಗೋದಿಲ್ವೋ ಆ ವಿಷಯದಲ್ಲಿ ಅವರು ತುಂಬಾ ಆಕಾಂಕ್ಷಿಗಳಾಗಿರ್ತಾರೆ. ನಮಗೆ ಒಳ್ಳೆಯ ರೀತಿಯಾದಂತಹ ಎಜುಕೇಶನ್ ಅವಕಾಶ ಇಲ್ಲ, ಅದೇ ರೀತಿಯಲ್ಲಿ ನಗರದಿಂದ ದೂರ ಇದ್ದೇವೆ, ನಾವೇನಾದ್ರೂ ಓದ್ಬೇಕು, ಎಲ್ಲಾದ್ರೂ ಹೋಗಿ ಸಾಧನೆ ಮಾಡ್ಬೇಕು ಎನ್ನುವಂತಹ ಭಾವನೆ ಬರಬೇಕು ಅಂತಂದ್ರೆ ಪರಿಸರ ಒಂದ್ ಸ್ವಲ್ಪ ಕಷ್ಟದಾಯಕವಾಗಿರ್ಬೇಕು, ಆದ್ರೆ ಶುದ್ಧವಾಗಿರ್ಬೇಕು. ಇದೆರಡು ಸಿಕ್ಕಿರೋದ್ರಿಂದ ನನಗೆ ಹೊರಗಡೆ ಹೋಗಿ ಅಧ್ಯಯನವನ್ನ ಮಾಡ್ಲಿಕ್ಕೆ ಅವಕಾಶ ಆಯ್ತು. ನೀವು ಯಾವುದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದ್ದವರಲ್ಲ, ಆದ್ರೆ ಇವತ್ತಿಗೆ ನೀವು ಸ್ಪ್ಲೆಂಡರ್ ಆಫ್ ಗಾಡ್ ಇರಬಹುದು, ಬೇರೆ ಬೇರೆ ಪುಸ್ತಕಗಳನ್ನ ಬರೆದ್ರಿ, ಇಂಗ್ಲಿಷ್ ನಲ್ಲಿ ಬರೆದ್ರಿ. ಹೊರ ಜಗತ್ತಿನೊಟ್ಟಿಗೆ ಸಂಪರ್ಕ ಮಾಡೋದಕ್ಕೂ ಕೂಡ ಇಂಗ್ಲಿಷ್ ಭಾಷೆ ಅನಿವಾರ್ಯ. ನೀವು ಯಾವುದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದೇ ಇದ್ರು ಭಾಷೆ ಮೇಲೆ ಹೇಗೆ ಪ್ರಭುತ್ವ ಸಾಧಿಸಿದ್ರಿ? ಭಾಷೆ ಎನ್ನುವಂತಹದ್ದು ಮನುಷ್ಯನ ಭಾವನೆಯನ್ನ ಬೆಸೆಯುವಂತಹ ಒಂದು ಮಾಧ್ಯಮ. ಪಕ್ಷಿಗಳು ಕೂಡ ಮಾತನಾಡ್ತವೆ, ಪ್ರಾಣಿಗಳು ಕೂಡ ಮಾತನಾಡ್ತವೆ. ಭಾಷೆ ಎನ್ನುವಂತಹದ್ದು ಮನುಷ್ಯನ ಸೃಷ್ಟಿ. ಭಾವನೆಯನ್ನ ವ್ಯಕ್ತಪಡಿಸೋದಕ್ಕಾಗಿ ಭಾಷೆಯನ್ನ ನಾವು ಕಂಡ್ಕೊಂಡ್ವಿ. ಆದ್ರೆ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ವಿಷಯವನ್ನ ಅರಿಬೇಕು, ಆ ವಿಷಯವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅವನು ಯಾವುದೋ ರೀತಿಯಲ್ಲಿ ಆ ಭಾಷೆಯನ್ನ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ನಾನು ಓದಿರೋದು ಕನ್ನಡ ಮಾಧ್ಯಮದಲ್ಲಿ, ಅದು ಕೇವಲ 10ನೇ ತರಗತಿಯವರೆಗೆ ಮಾತ್ರ. ನಂತರ ಪಾಠಶಾಲೆಯಲ್ಲಿ ಕೆಲವು ಸಮಯ ಕನ್ನಡ ಮಾಧ್ಯಮ, ಕೆಲವು ಸಮಯ ಸಂಸ್ಕೃತ ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡಿರೋದು. ಇದೆಲ್ಲ ಆದ ನಂತರದಲ್ಲಿ ನಮಗೆ ಉದ್ಯೋಗದ ಅವಕಾಶ ಎನ್ನುವಂಥದ್ದು ಸ್ವಲ್ಪ ಕಡಿಮೆ. ಸಂಸ್ಕೃತವನ್ನು ಓದಿದ್ದಾರೆ ಅಂತಂದ್ರೆ ಓ ಸಂಸ್ಕೃತನ ಅಂತ ಮೂಗು ಮುರಿಯುವಂತಹ ಪರಿಸ್ಥಿತಿ ಅನ್ನುವಂಥದ್ದು ಜಗತ್ತಿನಲ್ಲಿದೆ. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಜಗತ್ತಿನ ಭಾಗದಲ್ಲಿರ್ಬಹುದು ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಅನೇಕ ಜ್ಞಾನ ಪಿಪಾಸುಗಳು ನನ್ನಲ್ಲಿರುವಂತಹ ಅಲ್ಪ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಬಂದಾಗ ಅವ್ರ ಜೊತೆಗೆ ವ್ಯವಹರಿಸೋದಕ್ಕೆ ಯಾವುದಾದೊಂದು ಮಾಧ್ಯಮ ಬೇಕು. ಮೊದಲಿನ ಹಂತದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಭಾಷೆಯಲ್ಲಿ ಹಿಡಿತ ಇಲ್ಲ ಆಗಿತ್ತು.
ಆದ್ರೆ ವಿಷಯವನ್ನ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತಹ ಒಂದು ಒಳಗಿನ ಆ ಒಂದು ಓಘ ಎನ್ನುವಂಥದ್ದಿರತ್ತಲ್ಲ, ಆ ಓಘ ಎನ್ನುವಂತಹದ್ದು ಭಾಷೆಯನ್ನ ಪಡೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇಂದಿಗೂ ಕೂಡ ನನಗೇನು ಇಂಗ್ಲಿಷ್ ಭಾಷೆ ಆಗಿರ್ಬಹುದು ಅಥವಾ ಕನ್ನಡ ಆಗಿರ್ಬಹುದು, ಸಂಸ್ಕೃತ ಆಗಿರ್ಬಹುದು, ಇದರಲ್ಲಿ ಪರಿಪೂರ್ಣತೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅದು ಅಗಾಧವಾದಂತಹ ಸರೋವರ. ಆದ್ರೆ ಭಾವನೆಯನ್ನ ವ್ಯಕ್ತಪಡಿಸುವಷ್ಟು ಆ ಭಾಷೆಯನ್ನ ಕಲಿಯುವುದು ಅನಿವಾರ್ಯವಾಯ್ತು. ಯಾವಾಗ ಅನಿವಾರ್ಯತೆ ಬರುತ್ತೆ ಆವಾಗ ಅದನ್ನ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅಂದ್ರೆ ಆ ಮಟ್ಟದ ಪ್ರಯತ್ನ ಮಾಡೋದು ಕಷ್ಟ ಆಗ್ತದೆ, ಅಥವಾ ಆ ಭಾವನೆ ಬರ್ಲಿಕ್ಕಿಲ್ಲ. ಆದ್ರೆ ಏನಂತಂದ್ರೆ ಅವಕಾಶಗಳೇ ಇಲ್ಲದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ನೀರಿನಲ್ಲಿ ಬಿದ್ದಂತ ವ್ಯಕ್ತಿಗೆ ಯಾರಾದ್ರೂ ಎತ್ತುವವರು ಇದ್ರೆ ಆತ ಈಜೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಯಾರು ಎತ್ತೋದಿಲ್ಲ ಅಂತಂದ್ರೆ ಕೈಕಾಲು ಬಡ್ಕೊಳ್ಳೋದಿಕ್ಕೆ ಆರಂಭ ಮಾಡ್ತಾನೆ. ಆ ಕೈಕಾಲು ಬಡ್ಕೊಳ್ಳಿಕ್ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಅದೇ ಈಜು ಕಲೀಲಿಕ್ಕೆ ಒಂದು ಮಾರ್ಗವಾಗಿ ಪರಿಣಾಮವನ್ನು ಹೊಂದತ್ತೆ. ಅದೇ ರೀತಿಯಲ್ಲಿ ನಮಗೆ ಯಾರೋ ಒಬ್ರು ಟ್ರಾನ್ಸ್ಲೇಟ್ ಮಾಡೋರು ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಕಲ್ತಂತಹ ಭಾಷೆಯಲ್ಲೇ ನಮ್ಮಲ್ಲಿ ಬಂದು ಅಧ್ಯಯನ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಇರೋದಿಲ್ಲ. ಅದನ್ನು ಕಲಿಬೇಕು ಅನ್ನುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಆದ್ರೆ ನನಗಾಗಿರುವುದೇನಂತಂದ್ರೆ, ನಾನು ಪಾಠ ಮಾಡಬೇಕಾದಂತಹ ಪ್ರದೇಶದಲ್ಲಿ ಅವ್ರಿಗೆ ಬರೋ ಭಾಷೆ ನನಗ್ ಬರೋದಿಲ್ಲ, ನನಗ್ ಬರೋ ಭಾಷೆ ಅವ್ರಿಗೆ ಬರೋದಿಲ್ಲ. ಈಗ ಅವ್ರು ನನ್ ಭಾಷೆ ಕಲ್ತ್ಕೊಳ್ಬೇಕು, ಇಲ್ಲ ಅಂತಂದ್ರೆ ನಾನ್ ಅವ್ರ ಭಾಷೆ ಕಲ್ತ್ಕೊಳ್ಬೇಕು. 10 ಜನ ಒಬ್ಬರ ಭಾಷೆ ಕಲ್ತ್ಕೊಳ್ಲಿಕ್ಕೆ ಇಷ್ಟ ಪಡೋದಿಲ್ಲ, 10 ಜನರ ಭಾಷೆಯನ್ನು ಒಬ್ಬ ಕಲ್ತ್ಕೊಳ್ಬೇಕಾಗತ್ತೆ. ಅಂತಹ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ಅದು ದೈವಿ ಅನುಗ್ರಹ ಅಂತಾನು ಹೇಳ್ಬಹುದು. ಅದರ ಜೊತೆಯಲ್ಲಿ ಆ ಭಾಷೆ ಹೇಗ್ ಬಂತು ಗೊತ್ತಿಲ್ಲ. ಅದನ್ನು ಕಲಿಬೇಕಾದ್ರೆ ತುಂಬಾ ಕಠಿಣತೆ ಬಂದಿದೆ. ಇಂದಿಗೂ ಕೂಡ ಅದು ಪರಿಪೂರ್ಣತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಾನು ಮೊದಲೇ ಹೇಳಿದಂತೆ ವಿಷಯವನ್ನ ತಿಳಿಸುವಷ್ಟು, ಅರಿಕೆ ಮಾಡುವಷ್ಟು ಈ ಭಾಷೆ ಎನ್ನುವಂತಹದ್ದು ದೇವತಾ ಅನುಗ್ರಹದಿಂದ ಬಂದಿದೆ ಅಂತ ಹೇಳ್ಬಹುದು. ನಿಮ್ಮ ಬಗ್ಗೆ ಕೇಳ್ತಾ ಹೋದಾಗ ನೀವು ದೂರದ ನಾರ್ವೆ ದೇಶದ ಜನರನ್ನ, ಡ್ರಗ್ಸ್ ದಾಸರನ್ನ ನಿಮ್ಮೂರಿಗೆ ಕರೆದುಕೊಂಡು ಬಂದು ಅವರಿಗೆ ನಶೆಯ ಚಟದಿಂದ ಬಿಡಿಸಿದೆ. ಆ ಅನುಭವ ಹೇಗಿತ್ತು? ಆ ಪಯಣ ಹೇಗೆ ಆರಂಭ ಆಯಿತು? ಹಂಚ್ಕೊಂಡು. ಅದು ನನ್ನ ಮೊದಲನೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ನಾನು 2008ರಲ್ಲಿ ಮೈಸೂರಿಗೆ ಅಧ್ಯಯನಕ್ಕೆ ಅಂತ ಹೋಗಿದ್ದು. ಶ್ರೀಮಾತ ಸಂಸ್ಕೃತ ಪಾಠಶಾಲೆ ಉಮ್ಮಚ್ಚಿಗೆಯಲ್ಲಿ 5 ವರ್ಷಗಳ ಕಾಲ ಸಾಹಿತ್ಯ ಅಧ್ಯಯನವನ್ನ ಮಾಡಿ ನಂತರ ಮೈಸೂರಿಗೆ ಹೋಗಿ ಮೀಮಾಂಸಾ ಅಧ್ಯಯನವನ್ನು ಮಾಡ್ತಾ ಇರುವಂತ ಸಂದರ್ಭ. ನಮ್ಮ ಗುರುಗಳು ಮೊದಲನೇ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳಿದ್ರು, ನೀವು ಅಧ್ಯಯನ ಮಾಡ್ತಾ ಬೇರೆಯವ್ರಿಗೆ ಪಾಠನೂ ಕೂಡ ಮಾಡ್ಬೇಕಾಗತ್ತೆ ಅಂತ. ಈ ಪಾಠ ಮಾಡ್ಬೇಕು ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಅಧ್ಯಯನ ಇನ್ನೂ ಜಾಸ್ತಿ ಇರ್ಬೇಕಾಗತ್ತೆ. ಅದು ಸಾಮಾನ್ಯರಿಗೆ ಪಾಠ ಮಾಡೋದಾದ್ರೆ ತೊಂದರೆ ಆಗೋದಿಲ್ಲ ಆಗಿತ್ತು. ಅದು ರಾಮಕೃಷ್ಣಾಶ್ರಮದ ಯತಿವರಿಯರಿಗೆ ಪಾಠ ಮಾಡ್ಲಿಕ್ಕೆ ಹೋಗುವಂತ ಒಂದು ಅವಕಾಶವನ್ನು ಅವರು ಒದಗಿಸ್ಕೊಟ್ರು. ಆ ಅವಕಾಶ ಎನ್ನುವಂತಹದ್ದು ಅಧ್ಯಯನಕ್ಕೆ ಇನ್ನೂ ಒಂದು ದಾರಿ ಆಯ್ತು. ಅದನ್ನ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಕೆಲವು ವೈದೇಶಿಕರು ನಮ್ಮ ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಅಧ್ಯಯನಕ್ಕೋಸ್ಕರ ಬರ್ತಾ ಇದ್ರು. ಇನ್ನು ಗುರುಗಳು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಅವರಿಗೂ ಕೂಡ ಸ್ವಲ್ಪ ಪಾಠ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಒಬ್ಬ ನಾರ್ವೆ ಅಲೆಕ್ಸಾಂಡರ್ ಮೆಡಿನ್ ಅಂತ, ಆತ ಭಾರತದಲ್ಲಿ ಸುಮಾರು 18 ವರ್ಷಗಳ ಕಾಲ ಉಳಿದು ವೇದಾಂತ, ಯೋಗ ಇತ್ಯಾದಿಗಳನ್ನ ಅಧ್ಯಯನ ಮಾಡಿ ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿಯೂ ಕೂಡ ನಿರರ್ಗಳವಾಗಿ ಮಾತನಾಡುವಷ್ಟು ಸಾಮರ್ಥ್ಯವನ್ನ ಪಡ್ಕೊಂಡಿದ್ದ. ಆತ ಬಂದಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅವ್ರ ಮನೆಯಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದಿಷ್ಟು ಡ್ರಗ್ ಅಡಿಕ್ಟ್ಸ್ ಆದವರಿದ್ದಾರೆ. ನಮ್ಮ ದೇಶ ಜಗತ್ತಿನಲ್ಲಿಯೇ 2ನೇ ಶ್ರೀಮಂತ ರಾಷ್ಟ್ರ. ಪ್ರತಿಯೊಬ್ಬರಿಗೂ ಕೂಡ ಜೀವಿಕೆ ಎನ್ನುವಂಥದ್ದು ಕಷ್ಟವಾಗಿಲ್ಲ, ಆದ್ರೆ ಜೀವನದ ಮೌಲ್ಯದ ಕೊರತೆ ಇದೆ. ಇದನ್ನ ಸುಧಾರಿಸುವುದರ ಜೊತೆಗೆ ಅವರ ಜೀವನದಲ್ಲಿ ಒಂದು ಹೊಸ ಹುರುಪನ್ನ ಕಟ್ಟಿಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಯಲ್ಲಿ ಅವರು ಕೂಡ ಅಧ್ಯಯನ ನಿರತರಾಗಿರೋದ್ರಿಂದ ಅವರಿಗೆ ಯೋಗ, ಅದೇ ರೀತಿಯಲ್ಲಿ ಕೆಲವು ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಆ ದೇಶದಲ್ಲಿ ಅವರು ಪಾಠ ಮಾಡ್ತಾ ಇದ್ರು. ಸುಮಾರು 3 ವರ್ಷಗಳ ಕಾಲ
ರಿಹೆಬಿಲಿಟೇಷನ್ ಸೆಂಟರ್ ಅಲ್ಲಿ ಇದ್ರೂ ಕೂಡ ಕೆಲವರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಆಗಿತ್ತು. ಅಂತ ಸಂದರ್ಭದಲ್ಲಿ ನನ್ನ ಹತ್ರ ಕೇಳಿದ್ರು ಅವರು, ಏನಾದ್ರೂ ಭಾರತದಲ್ಲಿ ನಾವೇನಾದ್ರೂ ಮಾಡಕ್ ಆಗತ್ತಾ ಅಂತ. ನಾನು ಅವ್ರಿಗೆ ಹೇಳಿದ್ದೇನಂತಂದ್ರೆ, ಆಗತ್ತೆ, ಇದು ಕರ್ಮಭೂಮಿ, ಖಂಡಿತ ಮಾಡೋಣ, ಕರ್ಕೊಂಡು ಬನ್ನಿ ಅಂತ ಹೇಳಿರೋದು. ಸುಮಾರು 25 ಜನ ಭಾರತಕ್ಕೆ ಬರ್ತಾರೆ. ನಾವು ಕರ್ಮಯೋಗ ಅಂತ ಬಾಗಿನಘಟ್ಟದಲ್ಲಿರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡೋದಕ್ಕಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡ್ತೀವಿ. ಸುಮಾರು 1.5 ಕಿಲೋಮೀಟರ್ ದೂರದಿಂದ ಅದಕ್ಕೆ ಬೇಕಾಗಿರುವಂತಹ ಇಟ್ಟಿಗೆಗಳಿರ್ಬಹುದು, ಮರಳಿರ್ಬಹುದು, ಇವುಗಳನ್ನೆಲ್ಲ ಅವ್ರು ಹತ್ತು ತಲೆ ಮೇಲೆ ತಗೊಂಡ್ ಬರ್ಬೇಕು. ಪ್ರತಿ ಇಟ್ಟಿಗೆಯನ್ನು ತರಬೇಕಾದ್ರೂ ಕೂಡ ಮಂತ್ರವನ್ನ ಪಠಿಸ್ತಾ ಬರಬೇಕು. ಇವೆಲ್ಲ ರೀತಿಯಾದಂತ ಒಂದಿಷ್ಟು ನಿಯಮಗಳನ್ನ ಅವ್ರಿಗೆ ಮಾಡಿದ್ವಿ. ಮನೆಯಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ನಾನಾದಿಗಳನ್ನ ಮಾಡಿ, ಅದೇ ರೀತಿಯಲ್ಲಿ ಯೋಗ, ಧ್ಯಾನ, ಭಗವದ್ಗೀತೆಯ ಅಧ್ಯಯನ ಇತ್ಯಾದಿಗಳನ್ನ ಮಾಡಿ ಕರ್ಮಯೋಗಕ್ಕೆ ಹೋಗ್ಬೇಕು ಅವರು. ಇದನ್ನು ಮಾಡ್ತಾ ಕೆಲವೊಂದು ಬೇರೆ ರೀತಿಯಾದಂತಹ ಆಹಾರ ವ್ಯವಸ್ಥೆ, ಆಯುರ್ವೇದಿಕ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ವಾ, ಇವನ್ನೆಲ್ಲವೂ ಕೂಡ ಅವರಿಗೆ ನಾವು ಪರಿಚಯಿಸಿದ್ವಿ. ಸಾಮಾನ್ಯವಾಗಿ 34 ದಿನಗಳಲ್ಲಿ ಅವರ ಜೀವನದಲ್ಲಿ ಬದಲಾವಣೆ, 3 ವರ್ಷದಲ್ಲಿ ಆಗದೆ ಇರುವಂತಹದ್ದು. ಅದರಲ್ಲಿರುವಂತ 25 ಜನರಲ್ಲಿ ಸಾಮಾನ್ಯವಾಗಿ 18 ಜನರು ಇವಾಗ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯೋಗಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಭಾರತ ಎನ್ನುವಂತಹದ್ದು ಅವರಿಗೆ ಪುನರುಜ್ಜೀವನವನ್ನ ಕೊಟ್ಟಿರೋದ್ರಿಂದ, ಪುನಃ ಇಲ್ಲಿ ಜೀವನವನ್ನ ಕಟ್ಕೊಂಡಿರೋದ್ರಿಂದ ಅವರು ಭಾರತ ಮಾತೆಯನ್ನ ತಾಯಿ ಅಂತ ಪ್ರೀತಿಸ್ತಾರೆ, ಅದೇ ರೀತಿಯಲ್ಲಿ ಗೌರವಿಸ್ತಾರೆ. ಇಲ್ಲಿಯ ಋಣವನ್ನ ಯಾವಾಗ್ಲೂ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಮರಿಸ್ತಾರೆ. ಅದ್ರ ಜೊತೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ನಾನು ಯುರೋಪ್ ಇತ್ಯಾದಿ ದೇಶಗಳಿಗೆ ಹೋದಾಗ ಅಲ್ಲಿಯೇ ಅವರಿಗೆ ಕೆಲವು ಅಧ್ಯಯನವನ್ನ ಮಾಡಿಸುವಂತಹದ್ದು. ಅದೇ ರೀತಿಯಲ್ಲಿ ಭಾರತಕ್ಕೆ ಬಂದಾಗ ಋಷಿಕುಲಮಿಗೂ ಅವರು ಕೂಡ ಬರ್ತಾರೆ ಅಧ್ಯಯನಕ್ಕೋಸ್ಕರ. ಈ ರೀತಿಯಾಗಿ ಆ ಒಂದು ಪರಿಕ್ರಮ ಎನ್ನುವಂತದ್ದು ನಡೀತಾ ಇದೆ, ನಡೆದಿತ್ತು. ನೀವು ನಮ್ಮ ದೇಶದ ಜೀವನ ಪದ್ಧತಿಯನ್ನ ಪ್ರಪಂಚದ ಬೇರೆ ಬೇರೆ ದೇಶದವರಿಗೆ ಕಲಿಸುವಂತ ಪ್ರಯತ್ನ ಮಾಡಿದ್ರಿ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಕಲಿಸ್ಬೇಕಿದ್ರೆ ಆ ದೇಶದವರ ಮಾನಸಿಕತೆ ನಮ್ಮ ವಿಚಾರವನ್ನು ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ಇತ್ತು, ಮತ್ತೆ ನೀವು ಅದನ್ನ ಕಲಿಸ್ಬೇಕಿದ್ರೆ ನಿಮ್ಮ ಸಿದ್ಧತೆಗಳು ಮತ್ತೆ ಅದರ ಅನಿವಾರ್ಯತೆಗಳು ಇದೆಲ್ಲ ಹೇಗಿದೆ? ಸಾಮಾನ್ಯವಾಗಿ ಶಿಕ್ಷಣ ಅಂತಂದ್ರೆ 2 ರೀತಿಯಲ್ಲಿರುತ್ತೆ. ಒಂದು ಎಜುಕೇಶನ್ ಫಾರ್ ಲೈಫ್, ಎಜುಕೇಶನ್ ಫಾರ್ ಲೈವ್ಲಿಹುಡ್ ಅಂತ ನಾವು ಹೇಳ್ತೇವೆ. ಅಂತಂದ್ರೆ ಜೀವನ ಶಿಕ್ಷಣ, ಇನ್ನೊಂದು ಜೀವಿಕೆಗೆ ಶಿಕ್ಷಣ ಎನ್ನುವುದಾಗಿ. ಈ ಜೀವನ ಶಿಕ್ಷಣ ಎನ್ನುವಂತಹದ್ದು ಎಲ್ಲಿಯೂ ಕೂಡ ಯಾರೂ ಕೂಡ ಕೊಡದೇ ಇರುವಂತಹದ್ದು. ಅದು ಭಾರತದಲ್ಲಿ ಹುಟ್ಟಿದವರಿಗೆ ಮಾತ್ರ ಲಭಿಸ್ತಾ ಇರುವಂತಹದ್ದು. ಅದರಲ್ಲಿಯೂ ಕೂಡ ಜೀವಿಕೆ ಶಿಕ್ಷಣದ ಕಡೆಗೆ ಎಲ್ಲರ ಮನಸ್ಸು ಕೂಡ ಹೋಗ್ತಾ ಇರತ್ತೆ. ಅಂತಂದ್ರೆ ನಾನೇನಾದ್ರೂ ಒಂದು ಅಧ್ಯಯನ ಮಾಡಿದ್ರೆ ತಿಂಗಳಿನ ಕೊನೆಯಲ್ಲಿ ಎಷ್ಟು ಸಂಪಾದನೆಯನ್ನು ಮಾಡಬಹುದು, ಈ ಸಂಪಾದನೆಯ ಆಧಾರದ ಮೇಲೆ ಆ ವ್ಯಕ್ತಿಯ ಗೌರವವನ್ನ ಸಮಾಜ ನಿರ್ಧರಿಸುತ್ತೆ. ಈ ಒಂದು ಪರಿಕ್ರಮ ಎನ್ನುವಂತಹದ್ದು ಭಾರತೀಯ ಪರಿಕ್ರಮ ಅಲ್ಲ. ರಾಜನಿಗೆ ಇಲ್ಲದೆ ಇರುವಂತಹ ಗೌರವ ಪಂಡಿತನಿಗೆ ಇರುವಂತಹದ್ದಾಗಿತ್ತು ಭಾರತದಲ್ಲಿ. ಅಂತಂದ್ರೆ ಯಾರಿಗೆ ವಿದ್ಯೆ ಇದೆಯೋ ಆ ವ್ಯಕ್ತಿ ಎನ್ನುವಂಥವನು ಎಲ್ಲ ಕಡೆಯಲ್ಲಿಯೂ ಕೂಡ ಪೂಜನೀಯವಾಗಿದ್ದವನು. ಯಾಕೆ ಅಂತಂದ್ರೆ ಆತ ಜಗತ್ತಿಗೆ ಸಂಸ್ಕೃತಿಯನ್ನ ಕೊಡ್ತಾನೆ, ಸಂಸ್ಕಾರವನ್ನ ಕೊಡ್ತಾನೆ ಎನ್ನುವಂತ ದೃಷ್ಟಿಯಲ್ಲಿ. ಭಾರತದಲ್ಲಿ ಜೀವನ ಶಿಕ್ಷಣ ಮತ್ತೆ ಜೀವಿಕೆಯ ಶಿಕ್ಷಣ ಅಂದ್ರೆ ವೃತ್ತಿಪರ ಶಿಕ್ಷಣ ಎರಡನ್ನು ಹೋಲಿಸಿದಾಗ ಸಾಮಾನ್ಯವಾಗಿ 80ರಷ್ಟು ವೃತ್ತಿಪರ ಶಿಕ್ಷಣ ಎನ್ನುವಂಥದ್ದು ನಡೀತಾ ಇದೆ, 20ರಷ್ಟು ಜೀವನ ಶಿಕ್ಷಣ ಎನ್ನುವಂಥದ್ದು ನಡೀತಾ ಇದೆ. ಆ 20ರಷ್ಟು ಜೀವನ ಶಿಕ್ಷಣವನ್ನ ವಿಶ್ವವಿದ್ಯಾಲಯಗಳು ಕೊಡ್ತಾ ಇರುವಂತದ್ದಲ್ಲ, ಅದು ಮನೆಯಲ್ಲಿ ತಂದೆ ತಾಯಿಗಳು ಕೊಡ್ತಾ ಇರುವಂತದ್ದು, ಸಮಾಜ ಕೊಡ್ತಾ ಇರುವಂತದ್ದು. ಆದ್ರಿಂದ ನಾವು ಸ್ವಲ್ಪ ಮಟ್ಟಿಗಾದ್ರೂ ಜೀವನವನ್ನ ನೆಮ್ಮದಿಯಿಂದ ಕಳೀಲಿಕ್ಕೆ ಆಗ್ತಾ ಇದೆ. ಅದೇ ಬೇರೆ ದೇಶಗಳಲ್ಲಿ ನೋಡಿದ್ರೆ 100ಕ್ಕೆ 100ರಷ್ಟು ವೃತ್ತಿಪರ ಶಿಕ್ಷಣ ಮಾತ್ರ ಉಳಿದಿದೆ. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂತ ತಿಳ್ಕೊಳ್ಳಿ.
ಆ ಮೊಬೈಲ್ ಫೋನ್ ಅನ್ನ ಹೇಗೆ ಬಳಸಬೇಕು ಎನ್ನುವುದನ್ನ ತಿಳ್ಕೊಳ್ಳೋದಕ್ಕೆ ಆ ಮೊಬೈಲ್ ಫೋನಿನ ಬಾಕ್ಸಿನಲ್ಲಿ ಒಂದು ಯೂಸರ್ ಗೈಡೆನ್ಸ್ ಬರುತ್ತೆ. ಅದನ್ನ ತೆಗೆದುಕೊಂಡು ಓದಿದ್ರೆ ಅದನ್ನ ಹೇಗೆ ಬಳಸಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಒಬ್ಬ ಮನುಷ್ಯನ ಜೀವನವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಯಾವ ಯೂಸರ್ ಗೈಡೆನ್ಸ್ ಇದೆ ನಮ್ಮ ಹತ್ರ? ಯಾವುದಿಲ್ಲ. ನಾವು ಹುಟ್ಟಿದಾಗ ಹೇಳ್ತೇವೆ ಮಾನವ ಜನ್ಮ ದೊಡ್ಡದು ಅಂತ. ನಾವು ತುಂಬಾ ಪುಣ್ಯದಿಂದ ಈ ಜನ್ಮವನ್ನ ಪಡ್ಕೊಂಡಿದ್ದೀವಿ ಅಂತ ಮಾತಾಡ್ತೇವೆ. ಹಾಗಾದ್ರೆ ಈ ಜನ್ಮದ ಉದ್ದೇಶ ಏನು? ಯಾಕಾಗಿ ಬಳಸ್ಕೊಳ್ಬೇಕು, ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಗೆ ಯಾವ ಮಾರ್ಗದರ್ಶನವೂ ಇಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಳ್ಳೆ ಕಾರ್ ಇಟ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀವಿ, ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಅಡ್ರೆಸ್ ಗೊತ್ತಿಲ್ಲ. ಇದು ನಮ್ಮ ಜೀವನ. ಆದ್ರೆ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯ ಮೂಲಕ ನಮ್ಮ ಜೀವನದ ಉದ್ದೇಶ ಏನು, ಏನನ್ ಮಾಡ್ಬೇಕು, ಎಲ್ಲಿಗೆ ತಲುಪಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರದ ಜೀವನದ ಶಿಕ್ಷಣದ ಕೊರತೆ ಜಗತ್ತಿನಾದ್ಯಂತ ಇದೆ. ಇದನ್ನ ಬಯಸಿ ಭಾರತಕ್ಕೆ ಅದೆಷ್ಟೋ ದೇಶದಿಂದ ಜನರು ಬರ್ತಾರೆ. ಯಾಕಂತಂದ್ರೆ ಒಂದು ಕಡೆ ಬೆಳಕಿದೆ ಅಂತಂದ್ರೆ ರಾತ್ರಿ ಕಾಲದಲ್ಲಿ ಅನೇಕ ಕೀಟಗಳು ಆ ಬೆಳಕನ್ನು ಹುಡುಕಿ ಬರ್ತವೆ. ಅದೇ ರೀತಿಯಲ್ಲಿ ಭಾರತದಲ್ಲಿರುವಂತಹ ಸಂಸ್ಕೃತಿಯ ಬೆಳಕು ಜಗತ್ತನ್ನ ಕರೀತಾ ಇದೆ. ಆ ವಿದ್ಯೆಯನ್ನ ನಾನೇ ಪಾಠ ಮಾಡ್ಬೇಕು ಅಂತ ಇಲ್ಲ. ತಾಯಿ ಭಾರತಿ ಜಗತ್ತಿಗೆ ಅನೇಕ ರೀತಿಯಲ್ಲಿ ಈ ಸಂಸ್ಕಾರ ಸಂಸ್ಕೃತಿಗಳನ್ನ ಪ್ರಸರಿಸ್ತಾ ಇದ್ದಾಳೆ. ಅದರಲ್ಲಿ ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಅದನ್ನ ಬೇರೆ ಬೇರೆಯವರಿಗೆ ಪಾಠ ಮಾಡ್ತಾ ಇರೋದು. ಆ ಪಾಠ ಮಾಡುವಂತಹ ಪರಿಕ್ರಮ ಹೇಗಿರುತ್ತೆ ಅಂತಂದ್ರೆ ಅವರಿಗೆ ಯಾವ ವಿಷಯದ ಅಧ್ಯಯನ ಬೇಕು ಎನ್ನುವುದನ್ನ ಅವರು ಮೊದಲೇ ನಿರ್ಧಾರ ಮಾಡ್ತಾರೆ. ಅದನ್ನ ನಿರ್ಧರಿಸಿ ನಮಗೆ ಆ ಅಧ್ಯಯನ ಮಾಡುವಂತಹ ವಿಷಯಗಳ ಬಗ್ಗೆ ಮೊದಲು ಒಂದು ವಿಚಾರವನ್ನ ಮಂಡಿಸಿ ಆ ವಿಚಾರದ ಮೇಲೆ ಅವರು ಅಧ್ಯಯನವನ್ನ ಆರಂಭ ಮಾಡಿ ಇಲ್ಲಿಗೆ ಬಂದು ಅದರಲ್ಲಿ ಆದಷ್ಟು ತಳಸ್ಪರ್ಶಿಯಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸಾಮಾನ್ಯವಾಗಿ ಯೋಗ, ಅದೇ ರೀತಿಯಲ್ಲಿ ಸಾಂಸ್ಕೃತಿಕವಾದಂತಹ ಜೀವನ, ಇದನ್ನ ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದರ ಜೊತೆಯಲ್ಲಿ ಈ ಸಂಸ್ಕೃತ, ವೇದ, ಶಾಸ್ತ್ರ ಇತ್ಯಾದಿ ವಿಷಯಗಳಲ್ಲಿರುವಂತಹ ಅಗಾಧವಾದಂತಹ ಒಂದು ವೈಜ್ಞಾನಿಕ ವಿಚಾರಗಳನ್ನ ಜಗತ್ತಿಗೆ ಹರಡುವ ಬಯಕೆ ಬೇರೆ ಬೇರೆ ದೇಶದ ಅನೇಕ ವಿದ್ವಾಂಸರಿಗೆ ಇರುವುದರಿಂದ ಅದರಲ್ಲಿ ಇನ್ನೂ ಅಧ್ಯಯನ ಮಾಡುವಂತಹ ದೃಷ್ಟಿಗೆ ಇಲ್ಲಿ ಬರ್ತಾರೆ. ಅದಕ್ಕೆ ತಕ್ಕಂತೆ ನಾವು ಅವರಿಗೆ ಪಾಠವನ್ನು ಕೂಡ ಮಾಡ್ತಾ ಹೋಗ್ತೇವೆ. ನೀವು ಬೇರೆ ಬೇರೆ ದೇಶದಿಂದ ಇಲ್ಲಿ ಕರೆದುಕೊಂಡು ಬಂದು ಅವ್ರಿಗೆ ಇಲ್ಲಿ ಶಿಕ್ಷಣವನ್ನು ಕೊಡ್ತೀರಿ. ಅದಕ್ಕೆ ಬೇಕಾದಂತೆ ಇಲ್ಲೆಲ್ಲ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ವ್ಯವಸ್ಥೆ ಹೇಗಿದೆ? ಸಿದ್ಧತೆ ಅಂತಂದ್ರೆ ಯಾವ ವ್ಯಕ್ತಿ ಈ ದೇಶಕ್ಕೆ ಬರ್ತಾನೋ ಮೊದಲು ಆತನಿಗೆ ನೇರವಾಗಿ ನಾವು ಅವಕಾಶವನ್ನು ಕೊಡೋದಿಲ್ಲ. ಸಂದರ್ಶನದ ಮೂಲಕ ಅವರಿಗೆ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ನಮ್ಮ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ 62 ದೇಶಗಳಲ್ಲಿ ಇದ್ದಾರೆ. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ರೆಕಮೆಂಡೇಶನ್ ಅನ್ನ ಕೊಡ್ಬೇಕಾಗತ್ತೆ. ಆ ರೆಕಮೆಂಡೇಶನ್ ಮೂಲಕ ಮತ್ತೆ ಅವರಿಗೆ ಆನ್ಲೈನ್ ಮೂಲಕ ಸಂದರ್ಶನ ಇರುತ್ತೆ. ಆ ಸಂದರ್ಶನದಲ್ಲಿ ಯಾರು ಉತ್ತೀರ್ಣರಾಗಿರುತ್ತಾರೋ ಅವರಿಗೆ ಸಾಮಾನ್ಯವಾಗಿ 2-3 ತಿಂಗಳ ಕಾಲ ಇಲ್ಲಿಯ ವಿಷಯಗಳ ಬಗ್ಗೆ ಪಾಠ ಪ್ರವಚನಗಳು ನಡೆಯುತ್ತೆ. ಆ ಪಾಠ ಪ್ರವಚನಗಳು ನಾನು ಮಾಡಬಹುದು ಅಥವಾ ನನ್ನ ವಿದ್ಯಾರ್ಥಿಗಳು ಕೂಡ ಅವರಿಗೆ ಮಾಡಬಹುದು. ಅದನ್ನ ಅಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿ ಪುನಃ ಇಲ್ಲಿ ಬಂದು ಆ ಅಧ್ಯಯನವನ್ನ ಮುಂದುವರಿಸ್ತಾರೆ. ಅದರಲ್ಲಿಯೂ ಕೂಡ ನಮ್ಮ ಅಧ್ಯಯನ ಕ್ರಮ ಹೇಗೆ ಅಂತಂದ್ರೆ ಜಿಜ್ಞಾಸಾ ಕ್ರಮ ಅಂತ ಹೇಳ್ತೇವೆ. ಈ ಜಿಜ್ಞಾಸಾ ಅಂತಂದ್ರೆ ಏನು? ಯಾವುದೋ ಒಂದು ವಿಚಾರವನ್ನ ತಿಳಿಬೇಕು ಅಂತಂದ್ರೆ, ಅದನ್ನ ಅರಿಬೇಕು ಅಂತಂದ್ರೆ ಅದಕ್ಕೆ 3 ಮಾರ್ಗಗಳಿದೆ. ಗೀತೆಯಲ್ಲಿ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಅಂತಂದ್ರೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಗುರುವಿನ ಬಳಿ ಹೋಗಿ ಆತನ ಪಾದಾರವಿಂದಕ್ಕೆ ಎರಗಿ ಆತನ ಅನುಯಾಯಿಯಾಗಿ ಅಧ್ಯಯನವನ್ನು ಮಾಡ್ಬೇಕಂತೆ. ಇದು ಒಂದು ಕ್ರಮ. ಎರಡನೆಯ ಕ್ರಮ ಏನಂತಂದ್ರೆ ಪರಿಪ್ರಶ್ನೇನ ಅಂತಂದ್ರೆ ಪುನಃ ಪುನಃ ಪ್ರಶ್ನೆಯನ್ನ ಮಾಡಿ ಅಧ್ಯಯನವನ್ನು ಮಾಡ್ಬೇಕಂತೆ. ಇನ್ನೊಂದು ಸೇವೆಯ, ಗುರುವಿನ ಜೊತೆ ಇದ್ದು ಆತ ಮಾಡುವಂತಹ ಕಾರ್ಯ ಮತ್ತು ಕ್ರಿಯೆಗಳನ್ನ ನೋಡಿ ಅನುಸರಿಸಿ ಅವುಗಳನ್ನ ಅನುಕರಣೆ ಮಾಡಿ ಅನುಭವಿಸಿ ಜ್ಞಾನವನ್ನ ಪಡ್ಕೊಳ್ಬೇಕಂತೆ. ಇವುಗಳಲ್ಲಿ ಮೊದಲದು ಕೊನೆಯದು ಈ ಒಂದು ಕಲಿಯುಗದಲ್ಲಿ ಸಾಧ್ಯ ಇಲ್ಲ.
ಕಾಲನ್ನು ಹಿಡಿದು ಅಥವಾ ಸೇವೆ ಮಾಡಿ ಪಾಠವನ್ನ ಮಾಡುವುದು ಅಥವಾ ಮಾಡಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರಿಂದ ನಾವಿಲ್ಲಿ ಋಷಿಕುಲಂ ಇಲ್ಲಿ ಮಾಡುವಂತದ್ದು ಏನಂತಂದ್ರೆ ಪರಿಪ್ರಶ್ನೇನ, ಅವರು ಪುನಃ ಪುನಃ ಪ್ರಶ್ನೆಯನ್ನು ಕೇಳುವಷ್ಟು ಸಿದ್ಧರಾಗಿ ಇಲ್ಲಿ ಬರ್ಬೇಕಾಗತ್ತೆ. ಅಂತಂದ್ರೆ ಯಾವುದೋ ಒಂದು ವಿಷಯವನ್ನ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿ ಅದಕ್ಕೆ ಅವರಿಗೆ ಅರ್ಥವಾಗದ ವಿಷಯದ ಪ್ರಶ್ನೆಗಳೊಂದಿಗೆ ಇಲ್ಲಿ ಬರ್ತಾರೆ. ಆ ಪ್ರಶ್ನೆಯೇ ಇಲ್ಲಿಯ ಒಂದು ಪಾಠಕ್ಕೆ ಬುನಾದಿ ಆಗಿರತ್ತೆ. ಅದನ್ನ ಇಟ್ಕೊಂಡು ನಾವು ಮುಂದಿನ ವಿಚಾರಗಳನ್ನ ಇಲ್ಲಿ ಮಾಡ್ತಾ ಹೋಗ್ತೇವೆ. ಇದು ಅಧ್ಯಯನ ಕ್ರಮ. ಇನ್ನು ವಸತಿ, ಊಟ, ಉಪಚಾರ ಇತ್ಯಾದಿಗಳೆಲ್ಲವೂ ಕೂಡ ಇಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರಲ್ಲಿಯೂ ಕೂಡ ಸಾಮಾನ್ಯವಾಗಿ 6 ರಿಂದ 8 ತಿಂಗಳ ಕಾಲ ಆನ್ಲೈನ್ ಅಲ್ಲಿ ಅಂತರ್ಜಾಲದ ಮೂಲಕ ಅಧ್ಯಯನವನ್ನು ಮಾಡುವಂತಹದ್ದು. ಇನ್ನು ಕೆಲವರು ಅದೆಷ್ಟೋ ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಪ್ರಾಕ್ಟಿಕಲ್ ವಿಷಯಗಳನ್ನ ತಿಳ್ಕೊಳ್ಬೇಕು. ಒಂದು ಹುಲಿಯನ್ನ ಚಿತ್ರದಲ್ಲಿ ನೋಡುವುದಕ್ಕೂ ಹತ್ತಿರದಲ್ಲಿ ನೋಡುವುದಕ್ಕೂ ವ್ಯತ್ಯಾಸ ಇದೆ. ಆದ್ರಿಂದ ಏನಾಗತ್ತೆ ಅಂತಂದ್ರೆ ಈ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅಲ್ಲಿಯೇ ಉಳಿದು ಆ ಪರಿಸರದಲ್ಲಿ ಅಧ್ಯಯನ ಮಾಡಿದಾಗ ಅದರಿಂದ ಆಗುವಂತಹ ಪರಿಣಾಮವೇ ಬೇರೆ. ಇನ್ನು ಅಂತರ್ಜಾಲದ ಮೂಲಕ ಅಧ್ಯಯನ ಮಾಡಿದಾಗ ಆಗುವ ಪರಿಜ್ಞಾನವೇ ಬೇರೆ. ಅನುಭವಿಸಿದಾಗ ಅದರ ಪರಿಣಾಮ ಜಾಸ್ತಿ. ಹೌದು. ಆ ಕಾರಣದಿಂದ ಇಲ್ಲಿ ಅದನ್ನ ಅನುಭವಿಸುವ ಸಲುವಾಗಿ ಸಾಮಾನ್ಯವಾಗಿ ಬರ್ತಾರೆ. ನೀವು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇದ್ದಂತಹ ಒಂದಷ್ಟು ವಿಷಯಗಳನ್ನ ಸಂಶೋಧಿಸಿ ಅದನ್ನ ಪ್ರಯೋಗ ಮಾಡಿ ಅದರಲ್ಲೂ ಕೂಡ ಯಶಸ್ಸನ್ನ ಪಡ್ಕೊಂಡ್ರಿ. ಅವುಗಳ ಸಂಶೋಧನೆ ಆರಂಭ ಹೇಗಾಯ್ತು? ಅದರಿಂದ ಯಾವೆಲ್ಲ ಪರಿಣಾಮಗಳಾಯ್ತು? ನಮ್ಮಲ್ಲಿ ಸಂಶೋಧಕರು ಅಂತ ನಾವು ಕರಿತೇವೆ. ಸಂಶೋಧನೆ ಅಂತಂದ್ರೆ ಏನು? ಇಲ್ಲದನ್ನ ಹುಡುಕುವನು ಸಂಶೋಧಕ ಅಲ್ಲ. ಅದು ಇದ್ದಿರತ್ತೆ, ಆದ್ರೆ ಅದನ್ನ ಕಳ್ಕೊಂಡಿರ್ತೇವೆ. ಆ ಕಳೆದಿದ್ದನ್ನ ಪುನಃ ಬೆಳಕಿಗೆ ತಂದು ಕೊಡೋದಷ್ಟೇ ನಮ್ಮ ಸಂಶೋಧನೆ. ಉದಾಹರಣೆಗೆ ನ್ಯೂಟನ್ ಅನ್ನ ನಾವು ವಿಜ್ಞಾನಿ ಅಂತ ಹೇಳ್ತೇವೆ. ನ್ಯೂಟನ್ ಏನ್ ಮಾಡ್ದ? ಅವನು ಗುರುತ್ವಾಕರ್ಷಣ ಬಲದ ವಿಷಯವನ್ನ ಜಗತ್ತಿಗೆ ತಿಳಿಸ್ಕೊಟ್ಟ. ಈ ಗ್ರಾವಿಟಿ ಲಾ ಎನ್ನುವಂತಹದ್ದು ಆತ ಕ್ರಿಯೇಟ್ ಮಾಡಿರುವಂತದ್ದಲ್ಲ, ಇರುವಂತಹ ವಿಷಯವನ್ನ ಜಗತ್ತಿಗೆ ತಿಳಿಸಿಕೊಟ್ಟಿರುವಂತಹದ್ದು. ಆತ ಈ ವಿಷಯ ತಿಳಿಸಿಕೊಟ್ಟಾದ ನಂತರದಲ್ಲಿ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಂದಿರೋದಲ್ಲ, ಇರುವ ಗುರುತ್ವಾಕರ್ಷಣ ಬಲದ ವಿಷಯವನ್ನೇ ಆತ ಜಗತ್ತಿಗೆ ತಿಳಿಸಿಕೊಟ್ಟ. ಅದೇ ರೀತಿಯಲ್ಲಿ ನಮ್ಮ ಪೂರ್ವಜರು ಋಷಿ ಮುನಿಗಳು ಅನೇಕ ವಿಷಯಗಳನ್ನ ಕಂಡುಹಿಡಿದು ಆ ವಿಷಯಗಳನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಆದ್ರೆ ಸಾಮಾನ್ಯವಾಗಿ 1300 ವರ್ಷಗಳ ದಾಸ್ಯದಿಂದ ಭಾರತದ ಸಂಸ್ಕೃತಿ ಎನ್ನುವಂತಹದ್ದು ಅಡಿಯಲ್ಲಿ ಬಿದ್ದು ಬಿಟ್ಟಿದೆ. ಜನರು ಅದನ್ನ ಬಳಸಲಿಕ್ಕೆ ಆಗ್ತಾ ಇಲ್ಲ. ಇರುವ ವಿಷಯವನ್ನೇ ಕೆದಕಿ ಜನರ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು ಹೊರತಾಗಿ ಇಲ್ಲದೆ ಇರುವ ಹೊಸದಾದಂತಹ ವಿಷಯವನ್ನ ಜಗತ್ತಿಗೆ ಕೊಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಆ ಕಾರಣ ಋಷಿ ಅಂತಂದ್ರೆ ಯಾರು? ಸಂಶೋಧಕರಕ್ಕಿಂತಲೂ ಕೂಡ ಸ್ವಲ್ಪ ಮಟ್ಟಿಗೆ ಮೇಲೆ ಇರುವ ವಿಷಯ ಅಂದ್ರೆ ತತ್ವಜ್ಞಾನಿಯನ್ನೇ ನಾವು ಋಷಿ ಅಂತ ಹೇಳ್ಬೋದು. ಋಷತೆ ಅಂತಂದ್ರೆ ಯಾವ ವ್ಯಕ್ತಿ ಇರುವಂತಹ ವಿಷಯವನ್ನ ಜನರಿಗೆ ಅದನ್ನ ಸಿಗುವಂತೆ ಮಾಡ್ತಾನೋ, ಅಥವಾ ಮುಚ್ಚಿಟ್ಟಂತಹ ವಿಷಯವನ್ನ ಅಥವಾ ಮುಚ್ಚಿಕೊಂಡಿರುವಂತಹ ವಿಷಯವನ್ನ ಜಗತ್ತಿಗೆ ಬಿಚ್ಚಿಡುವ ವ್ಯಕ್ತಿಯೇ ಋಷಿಯಾಗಿರ್ತಾನೆ. ಆ ಒಂದು ಕಾರಣದಿಂದ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಋಷಿಕುಲಂ ಅಂತ ಹೆಸರನ್ನು ಇಟ್ಟಿರುವಂತಹದ್ದು. ಅದ್ರ ಜೊತೆಯಲ್ಲಿ ಸಂಶೋಧನೆಯನ್ನ ಇರುವ ವಿಷಯವನ್ನ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಮೆಥಡಾಲಜಿಯನ್ನ ಕ್ರಿಯೇಟ್ ಮಾಡಿ ಜಗತ್ತಿಗೆ ಕೊಡುವಂತಹ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಅದು ನಾವು ಒಂದು ರಿಸರ್ಚ್ ಅನ್ನ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಮಗೆ ಪ್ರಾಬ್ಲಮ್ ಗೊತ್ತಿರಬೇಕು. ದ ಪ್ರಾಬ್ಲಮ್ ಮೇಕ್ಸ್ ವೆರಿ ಗುಡ್ ರಿಸರ್ಚ್. ಅಂತಂದ್ರೆ ನಿಮ್ಗೆ ಸರಿಯಾದಂತಹ ಒಂದು ಪ್ರಾಬ್ಲಮ್ ಸಿಕ್ತು ಅಥವಾ ಯಾವ ಒಂದು ತೊಂದರೆ ಎನ್ನುವಂತದ್ರ ಅರಿವು ನಮ್ಗಾಯ್ತು ಅಂತಂದ್ರೆ ಆ ತೊಂದರೆಗೆ ಪರಿಹಾರವನ್ನು ಹುಡುಕಿ ಕೊಡುವಂತಹ ಒಂದು ಪರಿಕ್ರಮ ಇದೆಯಲ್ಲ, ಅದನ್ನೇ ನಾವು ಸಂಶೋಧನೆ ಅಂತ ಹೇಳ್ತೇವೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ
ಮಂತ್ರಗಳು, ಹೋಮಗಳು ಪರಿಣಾಮಕಾರಿಯಾಗಿ ನಾವು ಮಾಡ್ತೇವೆ. ಆದರೆ ಅದರಲ್ಲಿರುವಂತಹ ತಂತ್ರ ಭಾಗವನ್ನ, ಅನುಷ್ಠಾನವನ್ನ ಮಾಡುವಂತಹ ಒಂದು ಏನು ಅಂತಂದ್ರೆ ಸಂಸ್ಕೃತಿಯನ್ನ ನಾವು ಕಳ್ಕೊಂಡಿದ್ದೇವೆ, ಅಥವಾ ಅದರ ಅಧ್ಯಯನ ಅನ್ನುವಂಥದ್ದು ಸಾಮಾನ್ಯವಾಗಿ ಲುಪ್ತವಾಗ್ತಾ ಬಂದಿದೆ. ಇದನ್ನ ಪುನಃ ಜಗತ್ತಿಗೆ ಕೊಡುವಂತಹದ್ದು, ಅದರ ಪರಿಣಾಮವನ್ನು ತೋರಿಸುವಂತಹದ್ದು. ಇತ್ತೀಚೆಗೆ ನಾನು ನಿಮ್ಮ ಹತ್ರ ಹೇಳಿದಂತೆ ಬೇರೆ ದೇಶದಿಂದ ಬಂದವರು, ಅವರು ಜಪಾನ್ ಅವ್ರು ಏನಂತಂದ್ರೆ ಸುಮಾರು 17 ವರ್ಷಗಳ ಕಾಲ ಅವರಿಗೆ ಸಂತಾನ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಶೌನಕರು ಹೇಳುವಂತಹ ಅನವಲೋಭನ ಎನ್ನುವಂತಹ ಒಂದು ಸಂಸ್ಕಾರ ಕರ್ಮವನ್ನ ಮಾಡಿ, ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆ ಮತ್ತು ವೈಜ್ಞಾನಿಕತೆ ಎರಡನ್ನೂ ಬಳಸಿ ಅವರಿಗೆ ಕೆಲವೊಂದು ಪ್ರಯೋಗ ಮಾಡಿದಾಗ ಅವರಿಗೆ ಒಂದು ಹೆಣ್ಣು ಮಗುವಿನ ಜನನವಾಗಿದೆ. ನಾರಾಯಣಿ ಅಂತ ಅವರ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಈ ತರದ್ದು ಒಂದು ಉದಾಹರಣೆ ಅಲ್ಲ, ಈ ತರದ್ದು ಸಾಮಾನ್ಯವಾಗಿ 7-8 ಉದಾಹರಣೆಗಳಿವೆ. ಒಂದು ಈ ತರ ಆದಾಗ ನಾವು ಅದನ್ನು ಕಾಕತಾಲಿಕ ಅಂತ ಹೇಳ್ಬಹುದು. ಅದೇ ಅನೇಕ ಈ ರೀತಿಯಾದಂಥದ್ದು ಆದಾಗ ಅದರ ಪರಿಣಾಮ ಎನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ನೀವು ಇಷ್ಟೆಲ್ಲ ನಮ್ಮ ದೇಶದ ಚಿಂತನೆಯನ್ನ ಹೊರಗಡೆ ಪ್ರಸಾರ ಮಾಡ್ತೀರಿ, ನಮ್ಮವರಿಗೂ ಕೂಡ ಪಾಠ ಮಾಡ್ತೀರಿ. ಹೀಗೆಲ್ಲ ಇದ್ದಾಗ ನಮ್ಮ ಈ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವಂತ ಮಹತ್ತರವಾದಂತಹ ಹೊಣೆಗಾರಿಕೆ ಇದೆ. ಅದು ಇವತ್ತಿಗೆ ನಮ್ಗೆ ಯಾಕೆ ಅನಿವಾರ್ಯ, ಮತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಯಾವ ರೀತಿ ಕ್ರಮವನ್ನು ಅನುಸರಿಸಬಹುದು ಅನ್ನೋದನ್ನ ದಯವಿಟ್ಟು ಹೇಳಿ. ನಮ್ಮಲ್ಲಿ ಮೊದಲು ಭಾರತ ಅಂತಂದ್ರೆ ಜ್ಞಾನದ ಬೀಡು. ಅದರ ಜೊತೆಯಲ್ಲಿ ಈ ದೇಶ ಎನ್ನುವಂತಹದ್ದು ಋಷಿ ಮುನಿಗಳು ತಮ್ಮ ಲೀಲೆಯನ್ನು ತೋರಿಸ್ಲಿಕ್ಕೆ ಬಳಸ್ಕೊಂಡಂತಹ ಜಾಗ. ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತವರಿಗೆ ನಮಗೆ ಅನೇಕ ರೀತಿಯಾದಂತಹ ಹೊಣೆಗಾರಿಕೆ ಇದೆ. ನಮ್ಮಲ್ಲಿ ತಪಸ್ವಿಗಳು ತುಂಬಾ ಇದ್ರು. ಅವರು ಮಾತಿನಕ್ಕಿಂತ ಕೃತಿ ಅನ್ನುವಂಥದ್ದು ಜಾಸ್ತಿ ಇತ್ತು. ನಮ್ಮಲ್ಲಿ ಈಗೀಗ ಏನಾಗ್ತಾ ಇದೆ ಅಂತಂದ್ರೆ ಕೃತಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ, ಮಾತು ಎನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅಂತಂದ್ರೆ ಎಲ್ಲರಿಗೂ ಕೂಡ ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಿದೆ, ಆದ್ರೆ ಯಾರೂ ಕೂಡ ಮಾಡ್ತಾ ಇಲ್ಲ. ನಮ್ಮಲ್ಲಿರುವಂತಹ ಸಂಸ್ಕೃತಿ ಎನ್ನುವಂತಹದ್ದು ಕೇವಲ ಆಧ್ಯಾತ್ಮಿಕತೆಯಿಂದ ಕೂಡಿರುವಂತದ್ದಲ್ಲ, ಅದು ವೈಜ್ಞಾನಿಕತೆಯಿಂದಲೂ ಕೂಡಿರುವಂತಹದ್ದು. ಜಗತ್ತಿನಲ್ಲಿ ವಿಶ್ವವಿದ್ಯಾಲಯಗಳೇ ಇಲ್ಲದಂತಹ ಸಂದರ್ಭದಲ್ಲಿ ಭಾರತ ಜಗತ್ತಿಗೆ ಜ್ಞಾನ ಜ್ಯೋತಿಯನ್ನ ಕೊಡ್ತಾ ಇರುವಂತಹ ಒಂದು ರಾಷ್ಟ್ರವಾಗಿತ್ತು. ಇಂತಹ ರಾಷ್ಟ್ರದಲ್ಲಿ ಹುಟ್ಟಿದ ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಂತಹ ಜ್ಞಾನವನ್ನ ಬೇರೆಯವರಿಗೆ ಕೊಡುವಂತಹ ಒಂದು ಋಣ ಅಥವಾ ಒಂದು ಕರ್ತವ್ಯ ಭಾರ ಎನ್ನುವಂತಹದ್ದು ನಮ್ಮ ಮೇಲೆ ಇದೆ. ಅದರಲ್ಲಿ ನಮ್ಮ ಮೊದಲನೇ ಕರ್ತವ್ಯ ಅಂತಂದ್ರೆ, ನಮಗೆ ಅದು ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಋಷಿ ಮುನಿಗಳು ನಮಗೆ ಏನ್ ಕೊಟ್ಟಿದಾರಲ್ಲ ಅದನ್ನ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕಾಗಿದೆ. ಇದನ್ನ ಹಸ್ತಾಂತರಿಸಬೇಕು ಅಂತಂದ್ರೆ ಅದನ್ನ ಅಧ್ಯಯನ ಮಾಡಿ ಅದರ ಅನುಭವವನ್ನ ಪಡೆದೇ ನಾವು ಹಸ್ತಾಂತರಿಸಬೇಕು. ಆ ಒಂದು ಕಾರಣದಿಂದ ನಮ್ಮಲ್ಲಿರುವಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ನಾವು ಪಾಲಿಸಿ ಪರರಿಗೆ ಪಾಲಿಸಲಿಕ್ಕೆ ಒಂದು ಅನುಕರಣೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡುವ ಒಂದು ಮುಖ್ಯವಾದಂತಹ ಕರ್ತವ್ಯ ನಮ್ಮ ಮೇಲಿದೆ. ಹೀಗೆ ನೀವು ನಮ್ಮ ವಿಚಾರಗಳನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಇದ್ರಿ, ಅದನ್ನ ಹೇಗೆ ಪ್ರಸಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಇದ್ದಾಗ ನಿಮ್ಗೆ ಹೊರ ಜಗತ್ತಿನ ಸಂಪರ್ಕ ಇದ್ರು, ನೀವು ಮತ್ತೆ ವಾಪಸ್ ಯಲ್ಲಾಪುರಕ್ಕೆ ಬಂದ್ರಿ. ನೀವು ಯಲ್ಲಾಪುರಕ್ಕೆ ಯಾಕೆ ಬಂದ್ರಿ? ಇಲ್ಲಿ ಬಂದಿದ್ರಿಂದ ನಿಮ್ಗೆ ಯಾವೆಲ್ಲ ರೀತಿಯಲ್ಲಿ ಪ್ರಯೋಜನಗಳಾದವು? ಪ್ರತಿಯೊಬ್ಬರಿಗೂ ಕೂಡ ಆ ದೈವಿ ಋಣ ಮತ್ತೆ ಆ ದೈವಿ ಪ್ರೇರಣೆ ಎನ್ನುವಂತಹದ್ದು ಇರತ್ತೆ. ನಮ್ಮಲ್ಲಿ ಒಂದು ಗಾದೆ ಮಾತು ಬರುತ್ತೆ, ಅದು ಇಫ್ ಯು ವಾಂಟ್ ಟು ಮೇಕ್ ಗಾಡ್ ಲಾಫ್ ಯು ಟೆಲ್ ಯುವರ್ ಪ್ಲಾನ್ ಅಂತ. ನೀವು ದೇವರನ್ನ ನಗಿಸ್ಬೇಕು ಅಂತಂದ್ರೆ ನಮ್ಮ ಪ್ಲಾನ್ಗಳನ್ನ ಹೇಳ್ತಾ ಹೋಗ್ಬೇಕಂತೆ. ಯಾಕಂತಂದ್ರೆ ಭಗವಂತ ನಮ್ಮ ಬಗ್ಗೆ ಮಾಡಿರುವಂತಹ ಒಂದು ಯೋಚನೆ ಬೇರೆ ಇರತ್ತೆ. ನಮ್ಮ ಕರ್ಮಭಾರ ಎಷ್ಟಿರುತ್ತೋ ಅಲ್ಲಿಯವರೆಗೆ ಆ ಜಾಗದಲ್ಲಿ ನಾವು ಇರ್ತೇವೆ. ಅದು ಮುಗಿದ ತಕ್ಷಣ ನಾವು ಇನ್ನೊಂದೆಡೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿರ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಸುಮಾರು 16 ವರ್ಷಗಳ ಕಾಲ ಮೈಸೂರಿನಲ್ಲಿ ಅಧ್ಯಯನ, ಅಧ್ಯಾಪನೆ, ಸಂಶೋಧನೆ ಇನ್ನಿತರ ಕಾರ್ಯಗಳು ನಡೀತಾ ಇದ್ವು. ಅದ್ರ ಜೊತೆಯಲ್ಲಿ ನಮ್ಮ ತಂದೆ ತಾಯಿ ಇರುವಂತಹದ್ದು ಇಲ್ಲಿ, ಮತ್ತೆ ನಾನು ಹುಟ್ಟು ಬೆಳೆದಿದ್ದು ಇಲ್ಲಿ. ಅದೆಲ್ಲ ಇರುವುದರಿಂದ ನಾನು ಬರುವಂತಹ ಅನಿವಾರ್ಯತೆ ನನಗಿತ್ತು. ಅದರ ಜೊತೆಯಲ್ಲಿ
ನಮ್ಮನ್ನ ಅನುಸರಿಸಿ ಬರುವರಾದ್ರೆ ಅವ್ರು ಎಲ್ಲಾದ್ರೂ ಬರ್ತಾರೆ. ನಾನು ಮೈಸೂರಲ್ಲಿ ಇರಲಿ ಅಥವಾ ಯಾವ ಒಂದು ಗ್ರಾಮದಲ್ಲಿದ್ರು ಕೂಡ ಅವ್ರ ಅಧ್ಯಯನಕ್ಕೋಸ್ಕರ ಬರ್ತಾರೆ. ಆ ಒಂದು ಕಾರಣವನ್ನ ಇಟ್ಕೊಂಡು ನಾವು ಬರೋದ್ರಿಂದ ಈ ಪ್ರದೇಶದಲ್ಲಿ ಒಂದಿಷ್ಟು ಜನರ ಸಂಚಾರದಿಂದ ಇಲ್ಲಿರುವಂತಹ ಜನರಿಗೂ ಕೆಲವು ಪ್ರಯೋಜನಗಳು ಆಗಬಹುದು ಎನ್ನುವಂತಹ ಒಂದು ಮನಸ್ಥಿತಿ. ಅದ್ರ ಜೊತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಎನ್ನುವಂತಹದ್ದು ಪ್ರಕೃತಿಯ ಮಡಿಲಲ್ಲಿರುವಂತಹದ್ದು. ಅದೇ ರೀತಿಯಲ್ಲಿ ಇಲ್ಲಿಯ ನೆಲ, ಜಲ, ಭಾಷೆ, ಸಂಸ್ಕೃತಿ ತುಂಬಾ ಅನುಕರಣೀಯವಾಗಿರುವಂತಹದ್ದು. ಅದರ ಜೊತೆಯಲ್ಲಿ ಅನೇಕ ಋಷಿ ಮುನಿಗಳ ತಪೋವನ ಇದೆ. ಆ ಒಂದು ಕಾರಣದಿಂದ ಈ ಜಾಗ ಪುನಃ ನಮಗೆ ಒಳ್ಳೆಯ ಜಾಗ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪುನಃ ಇಲ್ಲಿಗೆ ಬಂದಿರುವಂತಹದ್ದು. ನೀವು ಋಷಿಕುಲಂ ಇರಬಹುದು, ಇನ್ನು ಸೇವಾ ಸೇನಾ, ಸಂಹಿತಾ ಟ್ರಸ್ಟ್, ಈ ರೀತಿಯಾದಂತಹ ಸಂಘಟನೆಗಳ ಮೂಲಕ ಒಂದಷ್ಟು ನಮ್ಮ ದೇಶದ ವಿಚಾರವನ್ನ ಹಂಚೋದ್ರೊಟ್ಟಿಗೆ ಸಾಮಾಜಿಕವಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದರ ಕಾರ್ಯಗಳು ಹೇಗಿದೆ, ಉದ್ದೇಶ ಏನು, ಈ ರೀತಿಯ ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದಾ? ನಾನು ಎಷ್ಟು ಮಾತಾಡಿದ್ರು ಕೂಡ ಅದು ಆಧ್ಯಾತ್ಮಿಕವಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸ್ಬಹುದು. ಈ ಸಾಮಾಜಿಕ ಕಾರ್ಯಗಳೇನ್ ಮಾಡ್ತೀವಲ್ಲ, ಅದು ಸಮಾಜವನ್ನ ತಿದ್ದುವ ದೃಷ್ಟಿಯಿಂದಲ್ಲ, ಅದು ನಮ್ಮನ್ನ ತಿದ್ದುವ ದೃಷ್ಟಿಯಿಂದ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಒಂದು ಕರ್ಮಯೋಗ ಎನ್ನುವಂಥದ್ದು ಬರುತ್ತೆ. ಅದೆಷ್ಟೋ ಕೋಟಿ ಜನ್ಮದ ಸುಕೃತದಿಂದ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡಿರ್ತೇವೆ. ಆ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ನಮ್ಮನ್ನ ನಾವು ಕಂಡುಕೊಳ್ಳುವಂತದ್ದಾಗಿರುತ್ತೆ. ಈ ಕಂಡುಕೊಳ್ಳುವಂತಹ ವಿಧಾನದಲ್ಲಿ ಅನೇಕ ಮಾರ್ಗಗಳಿವೆ. ಭಕ್ತಿ ಮಾರ್ಗ ಇರಬಹುದು, ಜ್ಞಾನ ಮಾರ್ಗ ಇರಬಹುದು, ಕರ್ಮ ಮಾರ್ಗ ಇರಬಹುದು. ಇದೇ ರೀತಿಯಲ್ಲಿ ಅನೇಕ ಮಾರ್ಗಗಳಿವೆ. ಈ ಸಾಮಾಜಿಕ ಸೇವೆ ಎನ್ನುವಂಥದ್ದು ಇದೆಯಲ್ಲ, ಇದನ್ನ ನಾವು ಕರ್ಮಯೋಗ ಅಂತ ಕರಿತೇವೆ. ನಮಗೆ ಒಳ್ಳೆ ಹೆಸರು ಬರಬೇಕು, ನಮಗೆ ಒಂದು ಪ್ರತಿಷ್ಠಿತವಾದಂತಹ ಸ್ಥಾನಮಾನ ಸಿಗ್ಬೇಕು, ನಮ್ಮನ್ನು ಎಲ್ಲರೂ ಕೂಡ ಪರಿಚಯಿಸಬೇಕು, ವಿಶ್ವದರ್ಶನದವ್ರು ಬಂದು ನನ್ನನ್ನು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಬಯಸಿ ಈ ಕೆಲಸ ಮಾಡಿದ್ರೆ ಅದು ಕರ್ಮಯೋಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನಾಗತ್ತೆ ಅಂತಂದ್ರೆ ಅದನ್ನ ದಂಬಾಚಾರ ಅಂತ ನಾವು ಕರಿತೇವೆ. ಈ ಸಾಮಾಜಿಕ ಸೇವೆ ಎನ್ನುವಂತಹದ್ದು ಉದ್ದೇಶ ಏನು ಅಂತಂದ್ರೆ, ಇದು ಕರ್ಮಯೋಗವಾಗಿರಬೇಕು. ನಮ್ಮ ಮನಸ್ಸಿನ ಕೊಳೆಯನ್ನ ತೆಗೆಯೋದಕ್ಕೆ ಅದೊಂದು ಅವಕಾಶವಾಗಬೇಕು ಅಂತ. ಒಬ್ಬ ಭಿಕ್ಷುಕನಿಗೆ ನಾನು ದಾನ ಮಾಡ್ತಾ ಇದ್ದೀನಿ ಅಂತಂದ್ರೆ ಭಿಕ್ಷುಕನ ಜೀವನ ಬದಲಾಗೋದಿಲ್ಲ. ಇನ್ನೊಂದು ತಿಂಗಳ ಹೋಗಿ ಆ ಜಾಗ ನೋಡಿದ್ರೆ ಅವನು ಭಿಕ್ಷುಕನಾಗಿಯೇ ಉಳಿತಾನೆ. ಆದ್ರೆ ನನಗೊಂದು ದಾನ ಪ್ರವೃತ್ತಿಯನ್ನ ಉಂಟು ಮಾಡುವಂತಹ ಪ್ರೇರಣಾ ಶಕ್ತಿ ಎನ್ನುವಂಥದ್ದು ಆ ಭಿಕ್ಷುಕನಲ್ಲಿ ಇದೆ. ಆತನಿಂದ ನನಗೇನಾಯ್ತು ಅಂತಂದ್ರೆ ದಾನ ಮಾಡುವಂತಹ ಒಂದು ಆ ಪ್ರೇರಣೆ ಎನ್ನುವಂಥದ್ದು ಬಂತು. ಆ ತ್ಯಾಗಕ್ಕೆ ಆತ ಕಾರಣನಾದ. ನನ್ನ ಎಷ್ಟೋ ಕರ್ಮ ಎನ್ನುವಂಥದ್ದು ಅದರಿಂದ ನಾಶವಾಯಿತು. ಆ ಒಂದು ಕಾರಣದಿಂದ ಋಷಿಕುಲಂನಲ್ಲಿ ನಾವು ಒಂದು ಕ್ರಮವನ್ನ ಇಟ್ಟಿರುವಂತಹದ್ದು. ನನ್ನ ಯಾವುದೇ ವಿದ್ಯಾರ್ಥಿಗಳು ಬಂದರೂ ಕೂಡ ಅವರು ಕರ್ಮಯೋಗದಲ್ಲಿ ಇರಬೇಕು. ಏನಂತಂದ್ರೆ ಅವರು 15 ದಿನಗಳ ಕಾಲ ಇಲ್ಲಿದ್ರೆ 2 ದಿನಗಳ ಕಾಲ ಕರ್ಮಯೋಗ ಸೇವೆ, ಅದು ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು ಅಥವಾ ಬಡವರಿಗೆ ಸಹಾಯ ಮಾಡುವಂತದ್ದಿರಬಹುದು. ಇದನ್ನ ಮಾಡುವಂತಹದ್ದನ್ನ ಪ್ರೇರಣೆಯನ್ನ ಅವರಿಗೆ ಕೊಟ್ಟಿರುವಂತಹದ್ದು. ಈಗ ನಾನು ಯಾರಿಗೂ ಇದನ್ನ ಮಾಡ್ಬೇಕು ಅಂತ ಹೇಳ್ಬೇಕು ಅಂತಂದ್ರೆ ನಾನು ಅದನ್ನ ಮಾಡದೇ ಇದ್ರೆ ನನಗೆ ಅದನ್ನ ಹೇಳುವ ಯೋಗ್ಯತೆ ಇರೋದಿಲ್ಲ. ಆ ಒಂದು ಕಾರಣದಿಂದ ಇನ್ನೊಬ್ಬರಿಗೆ ಹೇಳುವ ಯೋಗ್ಯತೆಯನ್ನ ನಾವು ಪಡಿಬೇಕು ಅಂದಾಗ ಮಾಡುವುದು ಅನಿವಾರ್ಯ. ಈ ಅನಿವಾರ್ಯತೆ ಎನ್ನುವಂತಹದ್ದು ನಮಗೆ ಒಂದು ಪ್ರಯೋಜನವೂ ಹೌದು. ನಮಗ್ ಗೊತ್ತಿಲ್ಲದೆ ನಮ್ಮ ಎಷ್ಟೋ ಕರ್ಮಗಳನ್ನ ಅದು ಕಳೆಯಲಿಕ್ಕೆ ಒಂದು ಮಾರ್ಗವಾಗತ್ತೆ. ಆದ್ರಿಂದ ಈ ಸಮಾಜ ಸೇವೆ ಎನ್ನುವಂತಹದ್ದು ಸಮಾಜಕ್ಕೆ ಮಾಡ್ತಾ ಇರುವಂತಹ ಸೇವೆ ಅಲ್ಲ, ಸಮಾಜದಿಂದ ನಮಗೆ ಬರುವಂತಹ ಸೇವೆ ನಮ್ಮ ಕರ್ಮ ಭಾರವನ್ನ ದೂರ ಮಾಡ್ಕೊಳ್ಳಿಕ್ಕೆ. ಆದ್ರಿಂದ ನಮ್ಮ ಋಷಿ ಮುನಿಗಳಿರ್ಬಹುದು ಅಥವಾ ತತ್ವಜ್ಞಾನಿಗಳಿರ್ಬಹುದು, ಯಾವಾಗ್ಲೂ ಕೂಡ ಸಮಾಜಮುಖಿಯಾಗಿಯೇ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅವರ ಜೀವನವೇ ಸಮಾಜಮುಖಿ ಆಗಿರ್ತಿತ್ತು. ಒಂದು ವೃಕ್ಷ ಬೆಳೀತಾ ಇದೆ ಅಂತಂದ್ರೆ ಅದು ಕೇವಲ ವೃಕ್ಷದ ಬೆಳವಣಿಗೆ ಅಲ್ಲ, ಅದು ಪರಿಸರದ ಬೆಳವಣಿಗೆ. ಅದು ಕೇವಲ ಪರಿಸರದ ಬೆಳವಣಿಗೆ ಅಲ್ಲ, ಅದರ ಸುತ್ತಮುತ್ತಲಿರುವಂತಹ ಪಕ್ಷಿ ಪ್ರಾಣಿಗಳೆಲ್ಲರ ಬೆಳವಣಿಗೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ವೃಕ್ಷದಷ್ಟೂ ಕೂಡ ನಾವು ಮಾಡ್ಲಿಕ್ಕಾಗದೇ ಇದ್ರೆ ಈ ಮನುಷ್ಯ ಜನ್ಮವನ್ನು ಪಡೆದು ಪ್ರಯೋಜನ ಏನು? ಆ ಒಂದು ಕಾರಣದಿಂದ ಏನಾದ್ರೂ ಒಂದು ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇರುವಂತಹದ್ದು. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಟ್ಟಿಗೆ ಕಳೆದು
ನಿಮ್ಮ ಒಂದಷ್ಟು ಶ್ರೇಷ್ಠವಾದ ಚಿಂತನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ವಿಘ್ನೇಶ್ವರ ಭಟ್ಟರ ಸಂದರ್ಶನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಟ್ಟಿಗೆ ಭೇಟಿಯಾಗ್ತೇವೆ. ನಮಸ್ಕಾರ.